ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ ಪಾದಾಚಾರ್ಯೋ ನಮೋ ನಮಃ. ಓಂ ಮಾಯಾವಿ ಪರಮಾನಂದಂ ದಿಕ್ತಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದದೆ ಕಲ್ಯಾಣಾತ್ಮದಘಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ಕಲ್ಯಾಣಾತ್ಮದಘಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಕಡಿಕಾಚರನಿವಾಸಾಯ ನರಸಿಂಹಾಯ ನಮೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗದಾ ಅಸಾಧ್ಯಂ ವಾಕ್ಪಡುತ್ತಂ ಚ ಹನುಮನ್ ಸ್ಮರಣಾ ಭವೇದ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಕ್ಷರೋತರೂಪಮಂ ಶ್ರೀ ಭವಬೋಧಕೃತ್ಪಾದಂ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಹರಿ ಓಂ. ಎಲ್ಲ ಸಜ್ಜನಿಗೂ ನಮಸ್ಕಾರಗಳು. ನಾಳಿನ ದಿನ ಈ ಕ್ರೋತಿನಾಮ ಸಂವತ್ಸರ ಮುಗಿದು ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ. ಅದಕ್ಕೆ ಯುಗಾದಿ ಅಂತ ಹೇಳ್ತೇವೆ. ನಾಳೆ ನಮ್ಮೆಲ್ಲರಿಗೂ ಕೂಡ ಕನ್ನಡ, ತೆಲುಗು, ಮರಾಠಿ ಮಾತಾಡೋ ಎಲ್ಲರಿಗೂ ಈ ದೇಶದಲ್ಲಿ ಯಾರ್ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ನಾಳೆ ಯುಗಾದಿ ಅಂತ ಆರಂಭ ಆಗ್ತದೆ. ಯುಗಾದಿ ಹಂಗಂದ್ರೆ ಬ್ರಹ್ಮದೇವರು ಈ ಭೂಲೋಕವನ್ನು ಸೃಷ್ಟಿ ಮಾಡಿದ ದಿನವೇ ಯುಗಾದಿ ಹಂಗಂತ ಹೇಳ್ತಾರೆ. ಬ್ರಹ್ಮ ವಾಯು ಕಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರುಹೋ ಚಂದ್ರಾರ್ಘೌ ವರುಣ ನಲೌ ಮಣಿಯಮೌ ವಿದ್ಯೇಶ ವಿಘ್ನೇಶ್ವರೌ ಮಾಸದ್ಯೋ ನಿರ್ಗಣಯಿತ ಪರ್ಜನ್ಯ ಮಿತ್ರಾದಯಃ ಸಸ್ತ್ರಿಯ ಸುರಪುಂಗವಾ ಪ್ರತಿದಿನಂ ಗುರುವಂದುವೋ ಮಂಗಳಂ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಸಯೋ ನಕ್ಷತ್ರಾಣಿ ಸಯೋಗ ಕಾಶ್ಯತಿದಯ ತದ್ದೇವತಾ ತದ್ಗಣಃ ಮಾಸಾಭ್ಯಾಋತವತ್ತೈವ ದಿವಸ ಸಂಧ್ಯಾ ತಥಾ ರಾತ್ರಯಃ ಸರ್ವೇ ತಾವರಜಂಗಮಾ ಪ್ರತಿದಿನಂ ಗುರುಬಂಧುವೋ ಮಂಗಳಂ. ಹರಿ ಓಂ ಹರಿ ಓಂ. ನಮನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಏಕೋ ವಿಷ್ಣುಂ ಮಗದ್ಭೂತಂ ಕೃತಗ್ಭೂತಾಂ ಗಿರೀಕರಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಪತೆ ವಿಶ್ವಭುಕ್ಹವ್ಯಃ. ಓಂ. ಈಗ ಪಂಚಾಂಗ ಶ್ರವಣ ಅಂತ ಯುಗಾದಿ ದಿನದಲ್ಲಿ ಎಲ್ಲ ಕಡೆಯೂ ಮಾಡ್ತಾ ಇರ್ತಾರೆ. ಯುಗಾದಿ ದಿನದ್ದು ನಾವು ಏನು ಮಾಡಬೇಕು, ಯುಗಾದಿಯಿಂದ ನಾವು ಏನೆಲ್ಲ ತಿಳ್ಕೊಬೇಕು ಹಂಗಂಬವ್ರನ್ನ ಈ ಪಂಚಾಂಗ ನಮಗೆ ತಿಳಿಸಿಕೊಡುತ್ತೆ. ಯುಗಾದಿ ದಿನ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತ ಅಂತ ಮುಹೂರ್ತ 4 ಹಿಡ್ಕೊಂಡು 6 4:30 to 6 ಅದರೊಳಗೆ ಎಲ್ಲರೂ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಯಾಕಂತಂದರೆ ಆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ದೇವತೆಗಳೆಲ್ಲ ಆಕಾಶದಲ್ಲಿ ಮೇಲೆ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರು ಒಬ್ಬರು ಎದ್ದು ಸ್ನಾನವನ್ನು ಮಾಡಿ ಅವರವರ ನಿತ್ಯ ಕರ್ಮಾಶನ ಮಾಡ್ತಾರೋ ಅವರಿಗೆ ಭಗವಂತ ದೇವತೆಗಳ ಮೂಲಕ
ಅನುಗ್ರಹವನ್ನು ಪಡಿತಾನೆ ಹಾಗಂತ ನಮಗೆ ದೊಡ್ಡವರು ತಿಳಿಸಿಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಆ ಬೆಳಿಗ್ಗೆ 4 to 6 ಒಳಗೆ ಸ್ನಾನ ಮಾಡಿದ್ದೇವೆ ಅಂತಂದರೆ ಗಂಗಾದೇವಿ ನಮ್ಮ ಮನೆಯಲ್ಲಿ ಇರೋ ಗಂಗಾಳದಲ್ಲಿ ಬಂದು ಕೂತಿರ್ತಾಳೆ. ಆ ಸ್ನಾನ ಮಾಡಿದರೆ ಸಾಕ್ಷಾತ್ ಸರ್ವ ತೀರ್ಥ ಒಳಗೆ ನಾವು ಸ್ನಾನ ಮಾಡಿದಂಗೆ ಲೆಕ್ಕ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಮಾಡಿದ್ದೇವೆ ಅಂತಂದರೆ ಗಂಗಾದೇವಿ ಏನು ಮಾಡ್ತಾಳೆ, ಮತ್ತು ಕಾಶಿಗೆ ಹೋಗಿಬಿಡ್ತಾಳೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಉಷಕಾಲದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಅಭ್ಯಂಗ ಸ್ನಾನ ಮಾಡಿದ ಮೇಲೆ ಮನೆಯಲ್ಲಿ ಭಗವಂತನ ಸ್ತೋತ್ರ ಮಾಡಬೇಕು, ನಮಸ್ಕರಿಸಬೇಕು. ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವರ ಹತ್ತಿರ ನಾವು ಆಶೀರ್ವಾದವನ್ನು ಕೇಳಬೇಕು, ಆಶೀರ್ವಾದ ಪಡಿಬೇಕು. ಮನೇಲಿ ಯಾರು ದೊಡ್ಡವರಿಲ್ಲ ಅಂತ ನಾವು ದೇವಸ್ಥಾನ ಮಠ ಹೋಗಿ ಕೊಡುವಂತಿಲ್ಲ. ಇದ್ದರೂ ಕೂಡ ಮನೆ ಪೂಜೆ ಅಂತ ಒಂದು ಪೂಜೆ ಇರುತ್ತೆ. ಆ ಪೂಜೆಯನ್ನು ನಿತ್ಯ ಕರ್ಮಾನುಷ್ಠ ಮಾಡಿಕೊಂಡು ನಾವು ಹೊರಗೆ ಹೋಗಿ ಮತ್ತವರ್ತಲ್ಲಿ ಆಶೀರ್ವಾದನ ಅವತ್ತಿನ ದಿನ ಪಡಿಬೇಕು. ಆಗ ಶಾಸ್ತ್ರ ಹೇಳ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಎದ್ದು ಭಗವಂತನ ಮುಂದೆ ಒಂದೊಂದು ತಟ್ಟಲಿ ವಸ್ತ್ರಗಳು, ಆಭರಣಗಳು, ಹಣ್ಣುಗಳು, ನಮಗೆ ಏನೇನು ಯಥಾಶಕ್ತಿ ಮುಗಿಯುತ್ತೋ ಅವೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದು ಮಾತ್ರ ಇಲ್ಲ, ಅವತ್ತಿನ ದಿನ ಬೇವು ಬೆಲ್ಲ ಅಂತ ಹೇಳ್ತಾರೆ. ಬೇವು ಬೆಲ್ಲ ಅಂದರೆ ವೇಪಂಪು ಬೆಲ್ಲ, ಇದು ಎರಡನ್ನೂ ನೀರಿನಲ್ಲಿ ಕಳಿಸಿ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತಾರೆ. ಯಾಕೆ ಬೇವು ಬೆಲ್ಲ ತಿನ್ನಬೇಕು ಹಾಗಂದರೆ, ಬೇವು ಎಂಬುದು ಕಹಿ, ಬೆಲ್ಲ ಎಂಬುದು ಸಿಹಿ. ಕಹಿ ಸಿಹಿ ಎರಡರನ್ನು ನಾವು ಮೊದಲ ದಿನವೇ ತಗೊಂಡೇವು ಅಂತಂದರೆ ಇಡೀ ವರ್ಷ ಪೂರ ನಮಗೆ ಏನಾರ ಕೈಯ ಏನಾರ ಶಬ್ದ ಬಂತು ತಿಳಿತಂದ್ರೂ ಸರಿ, ಸಂತೋಷವಾದ ವಿಷಯ ತಿಳಿಯೋದು ಸರಿ, ದುಃಖವಾದ ವಿಷಯ ತಿಳಿಯೋದು ಸರಿ, ಎರಡರೂ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ನಮಗೆ ಹೇಳಿಸಿಕೊಡುತ್ತೆ. ಅದಕ್ಕೋಸ್ಕರ ಬೇವು ಬೆಲ್ಲ ಬೆಳಿಗ್ಗೆ ಸ್ವೀಕಾರ ಮಾಡ್ತೀವಿ, ದೇವರ ಪ್ರಾರ್ಥನೆ ಮಾಡಿಕೊಂಡು. ಯಾಕೆ ಅದೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಬೇಕು? ಹಣ್ಣು ಯಾಕಿಡಬೇಕು, ಕನ್ನಡಿ ಯಾಕಿಡಬೇಕು? ಅಲ್ಲಿ ಒಂದು ಹಿತ್ತಾಡಿ ಬೊಟ್ಲಲ್ಲಿ ಆಜ್ಯವನ್ನು, ತುಪ್ಪವನ್ನು, ಕರಿಗಿದ ತುಪ್ಪವನ್ನು ಹಾಕಿಟ್ಟು ಅದರಲ್ಲಿ ನಾವು ಮುಖವನ್ನು ನೋಡೋಕ್ಕಂತ ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತೆ. ಯಾಕಂದರೆ ಆಜ್ಯ ಪಾತ್ರದಲ್ಲಿ ನಾವು ಮುಖವನ್ನು ನೋಡಿದೆವು ಅಂತಂದರೆ ದೋಷ ಪರಿಹಾರ ಅಲ್ಲ, ಪರಿಹಾರ ಆಗುತ್ತೆ, ದೋಷ ನಿವರ್ತಿ ಆಗುತ್ತೆ. ಹಾಗಂತ ಹಿರಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸರಿ, ಇದೆಲ್ಲ ಯಾಕಪ್ಪ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು, ಭಗವಂತನ ಯಾಕೆ ಇಡಬೇಕು ಹಾಗಂತಂದರೆ, ಮೊದಲ ದಿನ, ವರ್ಷದೊಳಗೆ ಮೊದಲ ದಿನ ಯುಗಾದಿ. ಯುಗ ಅಂದರೆ ಆರಂಭ ಅಂತ ಅರ್ಥ. ಒಂದು ಯುಗಂ ಆರಂಭ ಅಥವಾ ಯುಗಾದಿ. ಆ ಯುಗಾದಿ ದಿನ ಯಾಕೆ ಮಾಡಬೇಕು ಹಾಗಂದರೆ, ನಾವು ಏನು ಭಗವಂತನಿಗೆ ಕೊಡ್ತಾಮೋ ಅದಕ್ಕೆ 10 ಮಡಂಗು ನಮಗೆ ಭಗವಂತ ತಿಳಿಸಿ ಕೊಡ್ತಾನಂತೆ. ಇದು ಹ್ಯಾಂಗೆ ತಿಳಿತು ನಮಗೆ ಹಾಗಂದ್ರೆ, ಎಲ್ಲರಿಗೂ ಒಂದು ತಿಳಿದ ವಿಷಯನೇ. ಏನು, ದ್ರೌಪದಿ ದುರ್ಯೋಧನದಿಂದ ಮಾನಭಂಗ ಮಾಡಲಿಕ್ಕೆ ಮಾಡ್ತಾನೆ. ದ್ರೌಪದಿನ ಮಾನಭಂಗ ಮಾಡ್ತಾನೆ. ಆ ಕಾಲದಲ್ಲಿ ಎಲ್ಲ ವಸ್ತುಗಳು ಗೌರವರಲ್ಲಿ ಹೊಡೆಯಿತು. ಪಂಚಪಾಂಡವರಲ್ಲಿ 5 ಮಂದಿ ಕೂಡ ಏನಾಯಿತು, ಗೌರವರಲ್ಲಿ ಅಡಿಮೆಯ ಇದ್ದರು. ಅವಳ ಮಾನಭಂಗ ಮಾಡೋ ಸಮಯದಲ್ಲಿ ಯಾರೂ ಕಾಪಾಡಿಲ್ಲ. ಆಗ ದ್ರೌಪದಿ ಏನು ಮಾಡ್ತಾಳೆ, ಎಲ್ಲರೂ ಇದ್ದಾರೆ, ಕಾಪಾಡಲಿಕ್ಕೆ ಯಾರೂ ಇಲ್ಲ. ಹಂಗೆ ಹೊತ್ತಿಗೆ ಭಗವಂತ ಕೃಷ್ಣನ ಕರೀತಾಳೆ. ಪತಿಗಳೈವರ್ ಇದ್ದರೇನೋ ಸತಿಯ ಭಂಗ ಒದಗಲಿಲ್ಲ, ಗತಿ ನೀನೇ ಗೋವಿಂದ ಎಂದರೆ ಅತಿವೇಗತಿ ಬಂದೊದಗಿದಿ ಕೃಷ್ಣ, ನೀನೇ ಅನಾಥ ಬಂದು ಕರುಣಾ ಸಿಂಧು, ನೀನೇ ಅನಾಥ ಬಂದು. ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ ಪರಮಾತ್ಮ
ಅನುಗ್ರಹ ಮಾಡಿ ಅವಳನ್ನ ಮಾನಭಂಗನ ಕಾಪಾಡ್ತಾನೆ. ಇದರಲ್ಲಿ ಏನು ಸೂಕ್ಷ್ಮ ನಾವು ತಿಳ್ಕೊಬೇಕು ಹಾಗಂತಂದರೆ, ಭಗವಂತ ಹ್ಯಾಂಗೆ ಕೊಡ್ತಾನೆ ಅವಳಿಗೆ ವಸ್ತ್ರವನ್ನು, ಹ್ಯಾಂಗೆ ಇಡೀ ವಸ್ತ್ರ ಕೊಡ್ತಾನೆ ಹಾಗಂತಂದರೆ, ಭಗವಂತ ಕೃಷ್ಣನು ದ್ರೌಪದಿನೂ ಬೃಂದಾವನದಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಸಮಯದಾಗ ಕೃಷ್ಣನ ಕಾಲಲ್ಲಿ ಪೆಟ್ಟು ತಾಕಿ ರಕ್ತ ಬರುತ್ತೆ. ದ್ರೌಪದಿ ನೋಡ್ತಾಳೆ, ತನ್ನೋಡೆ ಸೀರೆ ಅದಲ್ಲ ಆರಡಿನ ಒಂದು ಸ್ವಲ್ಪ ಚೂರು ಸೀರೆ ಹರಿದು ಭಗವಂತನ ಕಾಲಿಗೆ ಕಟ್ತಾಳೆ. ಹಾಗೆ ಕೃಷ್ಣ ಹೇಳ್ತಾನೆ ದ್ರೌಪದಿ ನೋಡಿ, ನಾನು ಹಿಂಗೆ ಸಾಲಗಾರ ಹಾಯೋದಲ್ಲ ಅಂತಾನೆ. ದ್ರೌಪದಿ ತಿಳಿಯೋಲ್ಲ, ಯಾಕಂದರೆ ಎಲ್ಲರಿಗೂ ಅಜ್ಞಾನವೇ, ದ್ರೌಪದಿಗೂ ಅಜ್ಞಾನ ಇತ್ತು ಅಂತ ನಾವು ತಿಳಿಯುತ್ತೆ. ಅವಳಿಗೆ ತಿಳಿಯೋಲ್ಲ, ಕೇಳ್ತಾಳೆ, ಕಣ್ಣ ಏನಪ್ಪ ಅದು, ನೀ ಹೆಂಗೆ ನನಗೆ ಸಾಲಗಾರ ಆವಿ, ಏನು ಸಾಲ ಕೊಟ್ಟು ನನಗೆ, ಹೆಂಗೆ ಏನು ಸಾಲ ತೀರಿಸ್ತಿ ಅಂತ ಹೊತ್ತಿಗೆ ಪರಮಾತ್ಮ ಹೇಳ್ತಾನಂತೆ, ಕಾಲಕ್ರಮ ಬರೋದು, ಆ ಕಾಲದಲ್ಲಿ ನಾನು ಹಿಂಗೆ ನೀ ಏನು ಕೊಟ್ಟಿಯೋ ಅದಕ್ಕೆ ಎಷ್ಟು ಜಾಸ್ತಿ ಕೊಡಲಿಕ್ಕಾದೋ ಅಷ್ಟು ವಸ್ತ್ರನ ಕೊಡುವೆ ನಿಮಗೆ. ಅದಕ್ಕೆ ಭಗವಂತನ ಏನು ಹೆಸರಿದ್ರೆ ಕಾಲ ನಿಯಮಕ ಅಂತ ಹೆಸರು. ಒಂದೊಂದು ಕಾಲವನ್ನು ನಿಯಮನ ಮಾಡ್ತಾನೆ. ಈ ಕಾಲದಲ್ಲಿ ಇದು ಮಾಡಬೇಕು, ಆ ಕಾಲದಲ್ಲಿ ಇದು ಮಾಡಬೇಕು ಅಂತ ಒಂದೊಂದರ ಕಾಲ ನಿಯಮಕ, ಕಾಲ ಪುರುಷ ಭಗವಂತ ಹೇಳ್ತಾನೆ. ಅದು ಯಾವಾಗ ತಿಳಿಯುತ್ತೆ ಅವಳಿಗೆ, ದುರ್ಯೋಧನ ಮಾನಭಂಗ ಕಡೆಯಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡ್ತಾಳೋ ಇಲ್ಲವೋ, ಒಂಚೂರು ಕೊಟ್ಟ ವಸ್ತ್ರಕ್ಕಾಗಿ ವಸ್ತ್ರ ಧಾರಣ ದಂಡಿ ಮಾಡ್ತಾನೆ ಭಗವಂತ. ಅದಕ್ಕೋಸ್ಕರವೇ ನಾವು ಮೊದಲ ದಿನ ಭಗವಂತನಿಗೆ ವಸ್ತ್ರ, ಆಭರಣ, ಹಣ್ಣುಗಳು ಎಲ್ಲ ಸಮರ್ಪಣೆ ಮಾಡಿದ್ದೇವೆ ಅಂತಂದರೆ ವರ್ಷ ಪೂರ್ಣವಾಗ ಏನೂ ಇಲ್ಲ ಹಾಗಂತಂಬೋ ಸೂಕ್ಷ್ಮ ಇಲ್ಲ, ಎಲ್ಲನೂ ದಂಡಿ ಪರಮಾತ್ಮ ಎಲ್ಲ ಕೊಡ್ತಾನಂಬೋಸ್ಕರ ಮೊದಲ ದಿನ ನಾವು ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡಬೇಕು. ಅದು ಮಾತ್ರ ಇಲ್ಲ, ಭಗವಂತ ಕಾಯ್ತಾನ, ನಾವನ್ನ ಕರಿಲಾರ ಗೋವಿಂದ, ನಾರಾಯಣ, ಕೃಷ್ಣ ಹಾಗಂತ ಕರಿಲಾರಲ್ಲ ಅಂತ ಕೇಳ್ತಾನೆ. ಈ ಕಲಿಯುಗದಲ್ಲಿ ನೋಡಿದ್ದವ ರಾಘವೇಂದ್ರ ಸ್ವಾಮಿಗಳು ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಏನು ಮಾಡ್ತಾರೆ, ಸಂಚಾರ ಬರೋ ಕಾಲದಲ್ಲಿ ವೆಂಗಣ್ಣ ಅಂತ ಬರ್ತಾನೆ. ಎಲ್ಲರಿಗೂ ತಿಳಿದ ವಿಷಯವೇ. ವೆಂಗಣ್ಣ ಬರ್ತಾನೆ, ಮ್ಯಾಕಿ ಮೇಯಿಸ್ತಾ ಇರ್ತಾನೆ. ಒಂದು ಮ್ಯಾಕಿಗೆ ಕಾಲಿ ಪೆಟ್ಟು ತಾಕತ್ತೆ. ಇದೇ ಮಾದರಿ ಭಗವಂತ ಕೃಷ್ಣ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ, ಆನ ಕಳೆ ಬಿಡ್ತಾರೆ. ಆಗ ಕೇಳ್ತಾನೆ, ನನಗೆ ಏನಾದ್ರು ಬೇಕು ಅಂತ ಕೇಳೋದಲ್ಲಿ, ನಿನಗೆ ಕಷ್ಟ ಬರೋ ಸಮಯದಲ್ಲಿ ನನ್ನ ನೆನೆಸಿಕೋ, ನನ್ನ ಕರಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದೇ ಮಾದರಿ ಏನಾಗ್ತದೆ, ಅವಾಗ ಒಂದಿನ ರಾಜ ಬರ್ತಾನೆ, ಆ ಮುಸ್ಲಿಂ ರಾಜ. ಬಂದು ಆವಾಗ ಒಂದು ಪತ್ರ ಬರ್ತದೆ. ಆ ಪತ್ರ ತಮಿಳಲ್ಲಿ ಬರೆದಿರುತ್ತೆ. ಆನ ಕೇಳ್ತಾನೆ, ಓದು ಅಂತ ಕೇಳ್ತಾನೆ ವೆಂಗಣ್ಣನ ಕೈ. ವೆಂಗಣ್ಣ ಏನು ಹೇಳ್ತಾನೆ, ನನಗೆ ಓದು ವಾಸನೆಯೇ ಇಲ್ಲಪ್ಪ, ನನಗೆ ಏಳು ತಿಳಿದು ನನಗೆ ಒಂದು ಬಾರದು ಅಂತ ಮಗನಲ್ಲಿ ಏನು ಮಾಡ್ತಾನೆ, ಆ ರಾಜ ವೆಂಗಣ್ಣ ಹಾಕಿ ಕಷ್ಟಪಡಿಸ್ತಾನೆ. ಆಗಲೇ ವೆಂಗಣ್ಣ ಅಷ್ಟು ಮಟ್ಟಿಗೆ ರಾಘವೇಂದ್ರ ಅಂತ ಕರಿಲ್ಲ, ಪೆಟ್ಟು ತಿಂದ ಮೇಲೆ ಏನು ಮಾಡ್ತಾನೆ, ನನ್ನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಅಂತ ಕೂತಾನಲ್ಲೋ. ಮೇಲಿದ್ದ ರಾಯರು ಏನು ಮಾಡ್ತಾರೆ, ಎದುರು ನೋಡ್ತಾ ಇರ್ತಾರೆ. ಕರೆದರ ಬರಬಾರದೇ ಹೇಳ್ತೇವಲ್ವ, ರಾಘವೇಂದ್ರ ಕರಿತಾನೆ ಇಲ್ವೋ, ಹ್ಯಾಂಗೆ ಆಶೀರ್ವಾದ ಮಾಡಿ ಅವನ ಬಾಯಿನಿಂದ ಸರಸ್ವತಿ ಹಾಗೇ ಗಡಗಡ ಅಂತ ಬಂದಲೋ, ಅದೇ ಮಾರಿ ನಾವೆಲ್ಲರೂ ಕೂಡ ಗೋವಿಂದ, ನಾರಾಯಣ, ಕೃಷ್ಣ ಅಂತ ಕುಯ್ದೇವಂದರೆ ನಾವನ್ನು ಕ್ಷಣದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಭಗವಂತ ಇದ್ದಾನೆ ಹಾಗಂತಂಬೋದು ಯಥಾರ್ಥಮಾನ ಉಣ್ಮೆ. ಅದಕ್ಕೋಸ್ಕರ ನಾವೇನು ಮಾಡೋಕ್ಕೂ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು ಹಾಗಂತ ಹೇಳ್ತಾರೆ. ಈಗ ನಾವು ಪಂಚಾಂಗ ಶ್ರವಣ ಅಂತಂದರೆ ಏನು ಹಾಗಂತ ನೋಡೋಣ. ಪಂಚಾಂಗ ಹಾಗಂದರೆ ಏನು, ಪಂಚ ಅಂಗங்களை ಕೊಂಡದು ಅಂತ ತಮಿಳು ಹೇಳ್ತಾರೆ. ಪಂಚಾಂಗ ಅಂದರೆ ಏನು, ತಿಥಿ, ವಾರ, ನಕ್ಷತ್ರ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇದು ಐದಕ್ಕೂ ಪಂಚ ಅಂಗ ಅಂತ ಹೇಳ್ತಾರೆ. ಹ್ಯಾಂಗೆ ತಮಿಳಿನಲ್ಲಿ ನೀರು, ನಿಲಂ, ನೆರುಪು, ಆಗಾಯಂ, ಕಾಟ್ರು ಹಂಗಂತಾರೋ, ನೀರಿಲ್ಲಂಗೆ ಏನು ಮಾಡಲಿಕ್ಕಾದು, ಅಗ್ನಿ ಇಲ್ಲಂಗೆ ಊಟವೇ ಮಾಡಲಿಕ್ಕಾದು, ಗಾಳಿ ಇಲ್ಲಂಗೆ ಏನು ಮಾಡಲಿಕ್ಕಾದು, ಆಕಾಶ ಇಲ್ಲದ್ರೆ ಮಡಿಯೇಬಾರ್ದು. ನೀರು, ನಿಲಂ, ನೆರುಪು, ಆಗಾಯಂ, ಕಾಟ್ರು, ಇದು ಐದು ಇಲ್ಲಂಗೆ ಏನುವೇ ಮಾಡಲಿಕ್ಕಾದು. ಆದರೆ ಇದು ಐದು ಇದ್ದರೂ ಕೂಡ ಯಾವ ಸಮಯದಲ್ಲಿ ಏನೇನು ಎಷ್ಟು ಬೇಕೋ ಅಷ್ಟುತ್ತಾ ಇರಬೇಕು. ಜಾಸ್ತಿ ಮಳೆ ಬಂದರೆ ಸುನಾಮಿ ಬಂದಿರುತ್ತೆ, ಜಾಸ್ತಿ ಗಾಳಿ ಬಂದರೆ
ಸೂರಾವಳಿ ಬಂದಿರುತ್ತೆ, ಜಾಸ್ತಿ ಬಿಸಿಲಿದ್ದರೆ ನಡಿಲಿಕ್ಕಾಗಲ್ಲ. ಇದೆಲ್ಲ ನಾವು ಯಥಾರ್ಥ ಭೂಲೋಕದಲ್ಲಿ ನೋಡ್ತಾ ಇರ್ತೇವೆ. ಹಾಗೆ ಅದೇ ಥರ ಈ 5 ಪಂಚಾಂಗಗಳನ್ನು ಹೇಳಿದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದು 5 ಒಂದು ದಿನ ಕಳಿಲಿಕ್ಕೆ ಇದು 5 ಇದ್ದಿದ್ರೆ ಅವತ್ತಿನ ದಿನ ಇಂದಿನ ದಿನವೇ ಶುಭ ದಿನವು ಅಂತ ಹೇಳ್ತಾರೆ ಪಂಚಾಂಗ. ಸರಿಪ್ಪ, ಪಂಚಾಂಗ ಹೇಳ್ತಾರೆ, ಪಂಚಾಂಗ ಓದೋ ವರ್ಷದಿಂದ ಯಾರಿಗಾರ ಫಲಗಳು ಉಂಟಾ? ಪಂಚಾಂಗ ನಾವು ಏನು ತಿಳಿಸಿಕೊಡುತ್ತೆ ಹಂಗಂತ ಕೇಳಿದರೆ, ಒಂದು ಪಂಚಾಂಗ ನಾವು ಹ್ಯಾಂಗೆ ಇರಬೇಕು, ನಾವು ಧರ್ಮವನ್ನು ಹ್ಯಾಂಗೆ ಸಲ್ಲಿಸಬೇಕು, ಸುಳ್ಳು ಹೇಳಂಗೆ ಹ್ಯಾಂಗಿರಬೇಕು ಹಾಗಂತ ಪಂಚಾಂಗ ನಾವು ತಿಳಿಸಿಕೊಡುತ್ತೆ. ಹ್ಯಾಂಗೆ ತಿಳಿಸಿಕೊಡುತ್ತೆ ಹಾಗಂತಂದರೆ, ಪಂಚಾಂಗದಲ್ಲಿ ನಾವೆಲ್ಲರೂ ತಿಳಿಯುತ್ತೆ. ನಮಗೆಲ್ಲರೂ ಏನು ವರ್ಷ ಅಂತಂಬೋದು ನಮ್ಮ ಆಯುಟ್ ಕಾಳ ಅಂತ ಹೇಳ್ತಾವಲ್ಲ, ನಾವು ಎಷ್ಟು ವರ್ಷ ಇರ್ತವೆ, 100 ವರ್ಷ ಇರಬೇಕಂತ ಒಬ್ಬೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಅವರವರ ಮಾಡಿದ ಕರ್ಮಗಳ ತಕ್ಕಂಗೆ ಅವರವರ ಆಯುಟ್ ಕಾಲ ಇರುತ್ತೆ ಅಂತ ನಾವು ನೋಡ್ತೇವೆ. ನಮಗೆ ಒಂದು ದಿನ ಹೋಲಿಕ್ಕೆ 24 ಗಂಟೆ ಹೊತ್ತು ಒಂದು ದಿನ ಕಳೀಲಿಕ್ಕೆ. ಆದರೆ ಬ್ರಹ್ಮ ಇದ್ದಾನಲ್ಲ, ಪರಮಾತ್ಮ ನಾಭಿಕ್ ಕಮಲೆಯಿಂದ ಹುಟ್ಟಿದ ಬ್ರಹ್ಮಾಗ ಒಂದು ದಿವಸ ಹಂಗಂದ್ರೆ ಎಷ್ಟು ದಿನ ಹಂಗಂತಂದರೆ, ಅವನಿಗೆ ಒಂದು ದಿವಸ ನಾವು ಹೋಗಬೇಕು ಹಾಗಂತಂದರೆ, ನಾವು ಹೇಳಿದ್ದೇವಲ್ವ, ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ. ಯುಗ ಅಂತ ಒಂದು ಅದಂತ ಎಂಬುದು ಕಲಿಯುಗ ನೋಡಿ ತಿಳಿಯುತ್ತೆ. ಆಗ ಇದಕ್ಕೆ ಮುಂದೆ ಯುಗಗಳು ಇರಬೇಕು ಎಂಬುದು ನಿಶ್ಚಯ. ಏನೇನು ಯುಗ ಇದೆ? ತ್ರೇತಾಯುಗ, ದ್ವಾಪರ ಯುಗ, ಈಗ ನಡೆಯೋ ಯುಗ ಕಲಿಯುಗ. ಮತ್ತು 4 ಯುಗಗಳು ಅದ. ಈ 4 ಯುಗಗಳು ಸೇರಿದರೆ ಅದಕ್ಕೆ ಹೆಸರು ಒಂದು ಮಹಾಯುಗ ಅಂತ ಹೆಸರು. ಅದೇ ಮಾದರಿ 71 ಮಹಾಯುಗ ಸೇರಿದರೆ ಒಂದು ಮನ್ವಂತರ ಅಂತ ಹೇಳ್ತಾರೆ. ಅದೇ ಥರ 14 ಮನ್ವಂತರ ಸೇರಿದರೆ ಒಂದು ಕಲ್ಪ ಅಂತ ಹೇಳ್ತಾರೆ. ಎಷ್ಟು ನೋಡಿರಾ? ಇದೆಲ್ಲ ಸೇರಿದ್ರೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲು ಒಂದು ರಾತ್ರಿ. ಹಾಗಾದ್ರೆ ಏನರ್ಥ? ಅವಾಗ ನಮಗೆ 24 ಮಣಿ ನೇರ 24 ಅವರ್ಸ್ ಎಂಬುದು ಒಂದು ದಿನ. ಆದರೆ ಬ್ರಹ್ಮನಿಗೆ 3976 ಯುಗಗಳು ಸೇರಿದರೆ ಒಂದು ದಿನ. ಇದೇ ಮಾದರಿ ಅವಾಗ 100 ವರ್ಷ ಇದ್ದರೆ ಒಂದು ಆಯುಳು ಅಂತಂತಾರೆ. ಸರಿ, ಇದೆಲ್ಲ ಕರೆಕ್ಟಪ್ಪ. ಯುಗಗಳು ಅಂತ ಹೇಳಿರಿ, ಈ ಯುಗಗಳೆಲ್ಲ ಎಷ್ಟು ದಿವಸ ಅದೆ, ಎಷ್ಟು ಯುಗಗಳಿಂದ ನಡಿಬೇಕು, ಕಲಿಯುಗನಿ ಎಷ್ಟು ದಿನ ಇರೋದು, ನಾವು ಎಷ್ಟು ದಿನ ಕಲಿಯುಗದಲ್ಲಿ ಕಲಿದಿದ್ದೇವೆ ಹಾಗಂತ ತಿಳಿಯೋಕಂದ್ರೆ, ಮತ್ತು ನಾವು ಹೇಳಿದ್ದೇನೋ 4 ಯುಗಗಳು. ಅದರೊಳಗೆ 4 ಯುಗಗಳು ಸೇರಿದರೆ 43,20,000 ಆಗುತ್ತೆ. ಅದರೊಳಗೆ ಆ ಮುಂದೆ ಹೇಳಿದವನ ಕ್ರೇತಾಯುಗಂ, ಆ ಯುಗ ಎಷ್ಟು ವರ್ಷ ಇತ್ತು ಹಾಗಂದರೆ 17,28,000 ವರ್ಷ ಆ ಕ್ರೇತಾಯುಗಂ ಇತ್ತು. ತ್ರೇತಾಯುಗಂ ನೋಡಿದೆವು ಅಂತಂದರೆ 12,96,000 ದಿನ ಆ ತ್ರೇತಾಯುಗಂ ಇತ್ತು. ದ್ವಾಪರ ಎಷ್ಟು ದಿನ ಇತ್ತು, ಎಷ್ಟು ವರ್ಷ ಇತ್ತು ಹಾಗಂದರೆ 8,64,000 ವರ್ಷ ತ್ರೇತಾಯುಗಂ ಇತ್ತು. ಸರಿ, ಇದೆಲ್ಲ ಹೋಯ್ತು. 3 ಯುಗನ ನಾವು ನೋಡಿಲ್ಲ, 3 ಯುಗನೂ ಹೋಯ್ತು. ಈಗ ನಾವು ಕಲಿಯುಗನ ಕಣ್ಣಲ್ಲಿ ನೋಡ್ತಾ ಇದ್ದಾವೆ. ಕಲಿಯುಗ ಮತ್ತು ಎಷ್ಟು ವರ್ಷ ಇದೆ, ಎಷ್ಟು ವರ್ಷ ನಾವು ಜೀವನ ಮಾಡಬೇಕು, ನಾವು ಮಾಡ್ತೇವಲ್ಲೋ, ನಾವು ಸಂದದಿಯರು ಹಿಂದೆ ಇರ್ತಾರೆ. ಆಗ ಕಲಿಯುಗ ಅಂತಂತಾರಲ್ಲ, ಕಲಿಯುಗ ಎಷ್ಟು ವರ್ಷ ಇರೋದು ಅಂತ ಹೇಳಿದ್ರೆ, ಆ ಕಲಿಯುಗ ಅಂತಂಬೋದು 4,32,000 ಕಲಿಯುಗ ಇರ್ತದೆ. ಆಗ ಈ ಕಲಿಯುಗ ಆರಂಭಿಸಿ 5,125 ವರ್ಷ ಮುಗಿದಿದೆ. ಇನ್ನೂ ಕಲಿಯುಗ ಎಷ್ಟು ವರ್ಷ ಇರೋದು ಹಾಗಂದ್ರೆ 4,26,874 ದಿನ ಈ ಕಲಿಯುಗ ಅದಂತ ನಮಗೆ ಪಂಚಾಂಗ ತಿಳಿಸಿಕೊಡುತ್ತೆ. ನಮ್ಮ ಹಿರಿಯವರೆಲ್ಲ 5 ವರ್ಷ 125 ವರ್ಷಕ್ಕೆ ಮುಂಚೆ ನಮ್ಮ ಹಿರಿಯವರೆಲ್ಲ ಇದ್ದರು. ಹ್ಯಾಂಗಿದ್ರು, ಏನು ಮಾಡಿರು ಹಂಗಂತ ಬದುಕು ಈಗ ನಾವು ಹ್ಯಾಂಗಿರಬೇಕು ಹಂಗಂತ ಬದುಕು ನೋಡಬೇಕು. ಹಾಗಂತಂದರೆ ನಾವು ಸ್ವಲ್ಪ ಯುಗಗಳನ್ನು ನೋಡಬೇಕು. ಏನೇನು ಯುಗ? ಕ್ರೇತಾಯುಗ ಅಂತ ನೋಡಿದೆವು. ಆ ಕ್ರೇತಾಯುಗ ನೋಡಿದಂದರೆ ಆ ಕ್ರೇತಾಯುಗಕ್ಕೆ ಹೆಸರೇ ಸ್ವರ್ಣಯುಗ
ಸತ್ಯಯುಗ ಅಂತ ಹೆಸರು. ಯಾಕಂದರೆ ಒಂದು ಋಷಭಕ್ಕೆ 4 ಕಾಲುಗಳು. 4 ಕಾಲುಗಳೇನು? 4 ವೇದಗಳು, ಧರ್ಮ, ಋಗ್ ಯಜುರ್ ಸಾಮ ಅಧರ್ಮಣ ಅಂತಂಬ 4 ವೇದಗಳಿರುತ್ತೆ. ಆ ಕಾಲದಲ್ಲಿ ಎಲ್ಲ ಧರ್ಮವೇ ಮಾಡ್ತಾಯಿದ್ರು. ಧರ್ಮ ಅಂದರೆ ನಾವೊಂದು ತಿಳಿಬೇಕು. ಏನು ಧರ್ಮ? ನಾವೆಲ್ಲರೂ ಕೂಡ ಏನು ಮಾಡ್ತೇವೆ? ಒಬ್ಬರಿಗೆ 10 ರೂಪಾಯಿ ಕೊಡ್ತೇವೆ, ಒಬ್ಬರಿಗೆ 100 ರೂಪಾಯಿ ಕೊಡ್ತೇವೆ, ಒಬ್ಬರಿಗೆ ವಸ್ತ್ರ ಕೊಡ್ತೇವೆ, ಅನ್ನ ಹಾಕ್ತೇವೆ, ಎಲ್ಲ ಮಾಡಿ ಏನಂತೇವೆ? ನಾ ಇಷ್ಟು ಮಾಡಿದ್ದೇವೆ ಅಂತ ಹೇಳ್ತೇವೆ. ಧರ್ಮ ಎಂಬುದು ದಾನ ಮಾಡೋದು ಮಾತ್ರ ಧರ್ಮ ಇಲ್ಲ. ಧರ್ಮದೊಳಗೆ ಹ್ಯಾಂಗೆ ಋಷಭಕ್ಕೆ 4 ಕಾಲುಗಳದೆಯೋ ಅದೇ ಥರ ಧರ್ಮದಲ್ಲಿ ಏನು ಸೂಕ್ಷ್ಮ ಅದ ಅಂತಂದರೆ ತಪಸ್ಸು ಮಾಡಬೇಕು, ಶೌಚ ಮಾಡಬೇಕು, ದಯಾ ಇರಬೇಕು, ಸತ್ಯ ಮಾತಾಡಬೇಕು. ಇದು 4 ಇದ್ರತ ಅದಕ್ಕೆ ಧರ್ಮ ಅಂತ ಹೆಸರು. ಆ ಕ್ರೇತೆಯೊಳಗೆ ಈ ಧರ್ಮ ಅಂತ 4 ವಿಷಯಗಳನ್ನು ಋಷಭನಾಂಗೆ ಎಲ್ಲ ಜನಗಳು ಸಂತೋಷ ಮಾಡ್ತಾಯಿದ್ರಂತೆ. ಹ್ಯಾಂಗೆ ಎಕ್ಸಾಂಪಲ್ ಅಂದರೆ ಆ ಕ್ರೇತಾಯೊಳಗೆ ಜನಗಳು ಪೂರ 20% ಇದ್ದಾರಂದರೆ 20 ಮಂದಿಯು ಪುಣ್ಯವೇ ಮಾಡ್ತಾಯಿದ್ರು, ತಪಸ್ಸೇ ಮಾಡ್ತಾಯಿದ್ರು, ದಿನಾಗಿ ಚೌಚು ಅಂತಂಬ ನಿತ್ಯ ಕರ್ಮಾನುಷ್ಠಾನ ಮಾಡ್ತಾಯಿದ್ರು, ದಯಾ ಅಂದರೆ ಇದ್ದರು, ಬಗಲಾಗ ಯಾರ್ಯಾರು ಏನಾಯಿತು ಏನಾರು ಮಾಡೋಕು ಕರುಣೆ ಅಂತ ಹೇಳ್ತಾರಲ್ಲ ಅವ್ರ ಮೇಲೆಲ್ಲ ದಯ ಇಟ್ಟಿದ್ರು. ಎಲ್ಲರಿಗೂ ಕೂಡ ಸತ್ಯವೇ ಮಾತಾಡಿರು. ಅಸತ್ಯ ಮಾಡ್ಲಿಕ್ಕೋಸ್ಕರ ಆ ಕಾಲಕ್ಕೆ ಏನು ಹೆಸರು? ಸತ್ಯಯುಗ, ಸ್ವರ್ಣಯುಗ ಅಂತ ಹೆಸರಿತ್ತು. ಆ ಜನಗಳೆಲ್ಲ ಉಪಯೋಗ ಪಡಿಸ್ತಾರಲ್ಲ, ಏನು ಪಾತ್ರೆ ಉಪಯೋಗ ಮಾಡಿಸಿರು, ಏನು ನಾಣ್ಯ ಉಪಯೋಗ ಪಡಿಸಿರು ಅಂದರೆ ಎಲ್ಲ ಸ್ವರ್ಣ ಒಳಗೆ ಮಾಡ್ತಾಯಿದ್ರು. ಒಂದು ವ್ಯಕ್ತಿಯೋಡ ಎತ್ತರ ಅಂತ ಹೇಳ್ತಾವಲ್ಲ, ಅಡಿ ಹೈಟು 28 ಮೊಳ ಇದ್ದಂಥ ಒಂದು ವ್ಯಕ್ತಿಯೋಡ ಆಯುಳ್ ಕಾಲ ಎಷ್ಟು ವರ್ಷ ಅವ ಬದುಕಿದ್ದಾನ ಅಂದರೆ 1 ಲಕ್ಷ ಕಾಲ ಒಂದು ವ್ಯಕ್ತಿ ಇದ್ರಂಥ ಆ ಕಾಲದಲ್ಲಿ. ಧಾನ್ಯ ಉತ್ಪತ್ತಿ ಎಷ್ಟಾಯ್ತಂದರೆ 7 ಬಾರಿ ಧಾನ್ಯ ಉತ್ಪತ್ತಿ ಆಯ್ತಂತ ಕ್ರೇತಾಯೊಳಗೆ. ಸ್ವಲ್ಪ ದಿನ ಒಳಗೆ ಏನಾಯಿತು? ಆ ಕ್ರೇತಾಯುಗ ಹೋಗಿ ತ್ರೇತಾಯುಗ ಬರಲಿಕ್ಕೆ ಆರಂಭ ಆಯಿತು. ತ್ರೇತಾಯುಗಲಿ ನೋಡಿರಿ ಅಂತಂದರೆ ಹ್ಯಾಂಗೆ ಋಷಭಕ್ಕೆ 4 ಕಾಲ ಇತ್ತು, ಅದರೊಳಗೆ ಒಂದು ಕಾಲು ಸ್ವಲ್ಪ ಹೀನ ಆಗಲಿಕ್ಕೆ ಆಯಿತು. ಏನು ಹಂಗಂದರೆ 20 ಇದ್ದ ಧರ್ಮ ಎಂಬುದು 15 ಆಗಿ 5 ಪಾಪ ತುಂಬಲಿಕ್ಕೆ ಆರಂಭಿಸಿತು. ಅದಕ್ಕೋಸ್ಕರ ಏನಾಯಿತು? ಸ್ವರ್ಣಯುಗ ಇದ್ದ ಕಾಲ ರಜತ ಯುಗ ಮರೀತು. ಹ್ಯಾಂಗೆ? ಆ ಜನಗಳು ಪೂರ ಉಪಯೋಗ ಮಾಡಿದ ಪೊರುಳು ಏನಂತ ಕೇಳಿದರೆ ರಜತ, ಒಳ್ಳಿತ ಎಲ್ಲದಕ್ಕೆ ಉಪಯೋಗ ಮಾಡ್ತಾಯಿದ್ರು. ಅಲ್ಲಿ ಒಂದು ವ್ಯಕ್ತಿಯೋட ಹೈಟ್ ನೋಡಿದ್ರೆ 20 ಮೊಳ, 28ಇಂದ 20 ಮೊಳ ಹೈಟ್ ಆಯಿತು. ಅವನೋಡ ಆಯುಳ್ ಕಾಲ ನೋಡಿದ್ರೆ 10,000 ವರ್ಷ ಇದ್ದಂತೆ. 1 ಲಕ್ಷ ಇದ್ದವ 10,000 ವರ್ಷ ಇದ್ರಂತೆ. ಅದೇ மாதிரி ಅವರ ಧಾನ್ಯ ಉತ್ಪತ್ತಿ ನೋಡಿದ್ರೆ 5 ಬಾರಿ ಆಯಿತು. ಅಲ್ಲಿ 7 ಇತ್ತು, ಇಲ್ಲಿ 5 ಬಾರಿ ಆಯಿತು. ಹಾಗೆ ಪಾಪ ಪುಣ್ಯ ಹ್ಯಾಂಗೆ ಕಡಿಮೆ ಆಗಿದೆ, ಹ್ಯಾಂಗೆ ಪುಣ್ಯ ಇತ್ತು, ಪಾಪ ಎಷ್ಟು ಆಗಿದೆ ಎಂಬುದನ್ನು ಇದನ್ನು ನಾವು ತಿಳ್ಕೊಂತವೆ. ಕೊಂಚ ದಿನ ಒಳಗೆ ಏನಾಯಿತು? ಪ್ರಳಯ ಬಂತು, ತ್ರೇತಾಯುಗಂ ಹಾಗೆ ಹೋಲಿಕೆ ಆರಂಭಿಸಿ ದ್ವಾಪರ ಯುಗ ಬಂತು. ದ್ವಾಪರಗಳು ಏನಾಯಿತು? 10 ಈಕ್ವಲ್ ಆಯಿತು. ಏನು ಈಕ್ವಲ್? ಪಾಪನೂ 10 ಆಯಿತು, ಪುಣ್ಯನೂ 10, ಎರಡು 10 ಅಂತ ಆಯಿತೋ ಇಲ್ಲವೋ? ಹಾಗೆ ಏನಾಯಿತು? ದ್ವಾಪರ ಹಾಗೆ ಕ್ರೇತಾಯುಗಳಿದ್ದ ಸ್ವರ್ಣಯುಗಂ ರಜತಮಯ ಎಲ್ಲ ಹೋಗಿ ಇವರ ಯುಗಕ್ಕೆ ಏನು ಹೆಸರು ಅಂತಂದರೆ ತಾಮ್ರ ಪಾತ್ರನ ಪಯನ್ ಮಾಡಲಿಕ್ಕೆ ಆರಂಭಿಸರು. ಎಲ್ಲರೂ ತಾಮ್ರ ಪಾತ್ರನವೇ ಇಟ್ಟುಕೊಂಡಿದ್ರು. ಅವರು ಉಪಯೋಗ ಪಡಿಸೋ ಪೊರುಳು ಪೂರ ತಾಮ್ರವೇ. ಆ ತಾಮ್ರ ರೂಪಾಯಿ ಇಟ್ಟೇ ಅವರು ತನ್ನುடைய ನಿತ್ಯವನ್ನು ಮಾಡ್ತಾ ಇದ್ದರು. ತಾಮ್ರ ಪಾತ್ರ ಇಟ್ಟು ನಿತ್ಯವನ್ನು ಮಾಡ್ತಾಯಿದ್ರು ಅಂತ ನಾವು ಎದುರು ನೋಡ್ತೇವೆ. ಸರಿ, ಅಲ್ಲಿ ಅವರ ಹೈಟ್ ಎಷ್ಟು ಇತ್ತು, ಎತ್ತರ ಎಷ್ಟು ಇತ್ತು ಅಂದರೆ 16 ಅಡಿ ಒಂದು ವ್ಯಕ್ತಿ ಇದ್ರಂತೆ. ಅವರೋಡ ಆಯುಟ್ ಕಾಲ ನೋಡಿದೇವಲ್ಲ, ಒಬ್ಬ ವ್ಯಕ್ತಿಯೋಡ ಆಯುಟ್ ಕಾಲ 1000 ವರ್ಷ ಇದ್ದಂತೆ. ಅವರು ಧಾನ್ಯ ಉತ್ಪತ್ತಿ ನೋಡಿದ್ರೆ ಮೊದಲು 7 ಇತ್ತು, ಆಯಿಂದ 5 ಇತ್ತು. ಇಲ್ಲಿ ವರ್ಷಕ್ಕೆ 3 ಬಾರಿ ಅವರೋಡ ಹೈಟು ಇತ್ತು. ಅವರು 3 ಬಾರಿ ಧಾನ್ಯ ಉತ್ಪತ್ತಿ ಆಗ್ತಾ ಇತ್ತು. ಹಾಗಂಬುದನ್ನು ನಾವು ಇಲ್ಲಿ ನೋಡ್ತೇವೆ.
ಆಗ ಏನಾಯಿತು, ತಂಗಮಯ ಹೋಗಿ ಬೆಳ್ಳಿ ಹೋಗಿ ಕೊನೆಗೆ ತಾಮ್ರಲ್ಲಿ ಎಲ್ಲ ಬಂದು ನಿಂತರು. ಒಂದು ಕಾಲಘಟ್ಟ ಒಳಗೆ ಏನಾಯಿತು, ದ್ವಾಪರ ಯುಗಮಂ ಹೋದ ಮೇಲೆ ಕಲಿಯುಗ ಆರಂಭ ಆಯಿತು. ಆ ಕಲಿಯುಗದಲ್ಲಿ ಏನಾಯಿತು, ಈಗ ನಮಗೆಲ್ಲ ತಿಳಿತು ಕಲಿಯುಗ ಅನ್ನೋದು ಈಗಿಲ್ಲ, 4 ವರ್ಷಕ್ಕೆ ಮುಂಚೆ ನಮಗೆ ಕಲಿಯುಗ ಹುಟ್ಟಿ ಹೋಯಿತು. ಆಗ ನೋಡಿದ್ರೆ ಇದು ಎಲ್ಲ ಹಾಗೆ ಟರ್ನ್ ಆಯಿತು. ಹೇಗಾಯಿತು, ಪುಣ್ಯ 5 ಪಾಪ 15 ಮಾರಿಯಿತು. ನೋಡಿರಿ, ಅಲ್ಲೆಲ್ಲ ಪಾಪ ಪುಣ್ಯ ಕಡಿಮೆ ಆದರೂ ಕೂಡ ಪಾಪ ಕಡಿಮೆ ಆಯಿತು. ಇಲ್ಲಿ ಪುಣ್ಯ ಕಡಿಮೆ ಆಗಿ ಪಾಪ ಹೆಚ್ಚಾಗಿದೆ. ಆಗ ಏನಾಯಿತು, ಒಂದು ವ್ಯಕ್ತಿಯೋಡ ಅಡಿ ನೋಡಿದ್ರೆ 6 ಇದ್ದು 8 ಅಡಿ ಒಂದು ವ್ಯಕ್ತಿ ಇದ್ದಂತ ಮೊಳ. ಧಾನ್ಯೋತ್ಪತ್ತಿ ನೋಡಿದರೆ 2 ಬಾರಿದ ಧಾನ್ಯೋತ್ಪತ್ತಿ. ಅವರ ಆಯುಟ್ ಕಾಲ ನೋಡಿದಂದರೆ ಒಂದು ವ್ಯಕ್ತಿಯೋಡ ಆಯುಟ್ ಕಾಲ 120 ವರ್ಷ. ಶತಮಾನಂ ಭವತಿ ಅಂತ ಹೇಳ್ತಾವಲ್ವ, ಶತಂದ್ರೆ 100 ವರ್ಷ ಇರಬೇಕಂತ ಶಾಸ್ತ್ರ ಹೇಳುತ್ತೆ. ಆಗ ಅವರು 120 ವರ್ಷ ಇದ್ರಂತೆ. ಅವ್ರು ಏನು ಪಾತ್ರೆ ಏನು ಉಪಯೋಗ ಪಡಿಸ್ತಾ ಇದ್ರು ಅಂದರೆ, ಅಲ್ಲಿದ್ದ ಸ್ವರ್ಣ ಹೋಯಿತು, ಬೆಳ್ಳಿ ಹೋಯಿತು, ತಾಮ್ರ ಹೋಯಿತು, ಮಣ್ಪಾಂಡಂ ಈ ಮಣ್ಣಿನಲ್ಲಿ ಮಾಡ್ತಾರಲ್ಲ ಮಣ್ಪಾಂಡನಿಟ್ಟು ಮಾಡ್ತಾಯಿದ್ರು. ಸೆಪ್ಪು ಕಾಸು ಅಂತಾರಲ್ಲ ಆ ಕಾಸನ್ನು ಇಟ್ಟು ವ್ಯಾಪಾರಕ್ಕೆ ಅದನ್ನು ಪರಿಮಾತ್ರ ಮಾಡ್ತಾಯಿದ್ರು ಅಂತ. ಒಂದು ಕಾಲ ಒಳಗೆ ಅದು ಹೋಯಿತು. ಈಗ ನಾವೇನು ಮಾಡ್ತೇವೆ, ಏನೇನೋ ಪಾತ್ರೆ ಏನು ಸಿಕ್ಕತ್ತೋ ಅದೆಲ್ಲ ಇಟ್ಟು ಮಾಡ್ತಾಯಿದ್ದೇನೆ. ಆಗ ಇದನ್ನು ಏನು ತಿಳಿಸಿಕೊಡುತ್ತೆ ಪಂಚಾಂಗ ಅಂತಂದರೆ, ಹೋದ ಯುಗದಲ್ಲಿ ಇದ್ದವರೆಲ್ಲ ಎಷ್ಟು ಧರ್ಮವಾಗಿದ್ದರು, ತಪಸ್ಸು ಮಾಡಿರು, ಚೌಚ ಮಾಡಿರು, ದಯಾ ಮಾಡಿರು, ಸತ್ಯವೇ ಮಾತಾಡಿರು. ತಪಸ್ಸು ನಾವು ಹೆಂಗೆ ಮಾಡೋದು, ಈಗ ಕಲಿಯುಗ ಸಂಧಾರ ಬೇಕು ಅಂದರೆ ನಾವು ಏನು ಮಾಡಬೇಕು, ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ನಾವು ಅಲ್ಲಿ ಕೂತು ಘಾಟಿ ಇದು ವನವಾಸಕ್ಕೆ ಮಾಡೋಕ್ಕಂತ ಅವಶ್ಯ ಇಲ್ಲ. ಮನೇಲಿ ಕೂತು ಧ್ಯಾನ ಮಾಡೋದು, ಜಪ ಮಾಡೋದು, ಪಾರಾಯಣ ಮಾಡೋದು, ಇದೆಲ್ಲ ಮಾಡಿದೆವು ಅಂತಂದರೆ ನಮಗೆ ಮಾತ್ರ ಇಲ್ಲ, ಲೋಕಕ್ಷೇಮ ಚೆಂದ ಇರ್ತದೆ. ಶೌಚ ಮಾಡಬೇಕು. ಶೌಚ ಅಂದರೆ ಏನು, ನಿತ್ಯ ಕರ್ಮಾನುಷ್ಠಗಳು. ಅವರವರು ಗಂಡಸರಾದರೆ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾನ ಮಾಡಿಕೊಂಡು ದೇವರ ಪೂಜೆನ ಮಾಡಬೇಕು. ಸ್ತ್ರೀಗಳಾದರೆ ಗೌರಿ ಪೂಜೆ, ತುಳಸಿ ಪೂಜೆ, ಇಂಥ ಮರಿ ಪೂಜೆಗಳನ್ನ ಅವರು ಶೌಚ ಮಾಡಬೇಕು. ದಯಾ ಹೆಂಗಿರಬೇಕು, ಈ ಕಲಿಕಾಲದಲ್ಲಿ ಎಷ್ಟೋ ನೋಡ್ತಾ ಇರ್ತೇವೆ ನಾವು, ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗೋದೇ ಇಲ್ಲ. ಹಾಗಿರಬಾರ್ದು. ಒಬ್ಬರ ಮೇಲೆ ಕರುಣೆಯ ಇರಬೇಕು, ದಯ ಮಾಡಬೇಕು. ಏನಾರು ಬೇಕಂದ್ರೆ ನಾವು ಕೇಳ್ತೇವೆ, ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ, ದಯ ಮಾಡೋ ದಯ ಮಾಡೋ ದಾಸನ ನಿಂದು. ಭಗವಂತನಿಗೆ ಕೇಳ್ತೇವೆ, ನನ್ನ ದಯ ಮಾಡಪ್ಪ ಅಂತ ಕೇಳ್ತೇವೆ, ನನ್ನ ಕಾಪಾಡಪ್ಪ ಅಂತ ಕೇಳ್ತೇವೆ. ಅದೇ ಮಾದರಿ ನಾವು ನಮ್ಮ ಸಂಧಾರ ಬಂಧು ಮಿತ್ರ ಸಹಿತ ದಯ ಮಾಡಿ ಅವ್ರ ಮೇಲೆ ನಾವು ಸಂತೋಷನ ಪಡಿಬೇಕು. ಅದು ಮಾತ್ರ ಇಲ್ಲ, ಸತ್ಯ ಮೇಲೆ ಹಿಡಿದು 3 ಕೂಡ ನಾವು ಮಾಡೋದು. ಆದರೆ ಸತ್ಯವ ಇರಲಿಕ್ಕೆ ನಮ್ಮಿಂದ ಆಗತ್ತಾ, ಹಾಗಂದ್ರೆ ಸತ್ಯವತ್ತ ಮಾಡಬೇಕು. ಅದಕ್ಕೆ ಸತ್ಯವಾನ ಸಾವಿತ್ರಿ ಪೂಜೆ ಮಾಡ್ತಾನೆ. ಬೋಲೋಕೆಲ್ಲ ಸತ್ಯವ ಇದ್ದೇವು ಅಂತಂದರೆ ನಮಗೆ ಭಗವಂತ ಎಲ್ಲ ಕೊಡ್ತಾನೆ. ಹಾಗಂಬವರು ನೇಮಕ. ಭಗವಂತನಿಗೆ ಕಾಲ ನೇಮಕ ಅಂತ ಹೇಳಿದೆವು. ಯಾಕೆ ಕಾಲ ನೇಮಕ, ಕಾಲ ಪುರುಷ ಅವನೇ. ಬ್ರಹ್ಮದೇವರ ಮೂಲವ ಭೂಲೋಕನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಏನಂತವ, ಸೃಷ್ಟಿ ಸ್ಥಿತಿ ಸಂಹಾರಂ ಹಂಗಂತಂಬೋ ಈ 3 ವ್ಯಾಪಾರವನ್ನು ಭಗವಂತ ತಿಳಿಸಿಕೊಡ್ತಾನೆ. ಈ 3 ವ್ಯಾಪಾರ ಯಾರು ಮಾಡ್ತಾರೆ, ಬ್ರಹ್ಮ ವಿಷ್ಣು ಈಶ್ವರ, ಇವರು 3 ಬಂದರೆ ಮಾಡ್ತಾರೆ. ಆದರೆ ಇವರೋಡ ಆಜ್ಞೆಯಿಂದ ಅನುಸರಿಸಿ ನವಗ್ರಹಗಳಿದ್ದಾರಲ್ಲ, ಆದಿತ್ಯ ಸೂರ್ಯ ಮೊದಲಾನ ಎಲ್ಲ ನವಗ್ರಹಗಳು ಒಬ್ಬೊಂದು ವರ್ಷವೂ ಒಂದು ಅಧಿಕಾರವನ್ನು ತಗೊಂಡು ನವ ನಾಯಕರುಗಳಾಗಿರ್ತಾರೆ. ಹೆಂಗೆ ಅವರೇ ಏನಂತವ, ಅವರಿಗೆ ನವಗ್ರಹಗಳು ಅಂತ ಹೇಳ್ತವೆ. ಈ ಭೂಲೋಕವನ್ನು ನಡೆಸಿಕೊಂಡು ಹೋಗ್ತಾರೆ. ಹಂಗಂಬುದೇ ಈ ಪಂಚಾಂಗ ನಮಗೆ ತಿಳಿಸಿಕೊಡುತ್ತೆ. ಯಾಕೆ ಅವರು ನಡೆಸಿಕೊಡ್ತಾರೆ, ಯಾಕೆ ಅವರೆಲ್ಲ ಇರಬೇಕು ಹಾಗಂತಂದರೆ, ಭಗವಂತ ನವಗ್ರಹ ಎಂಬುದು ಒಂದೊಂದು ಗ್ರಹ ಒಬ್ಬೊಬ್ಬರಿಗೆ ಇರ್ತದೆ. ಹೆಂಗೆ ತಿಥಿ ವಾರ ಕರ್ಣ ಇರೋಂಗೆ ಒಂದೊಂದು ನಕ್ಷತ್ರ ಗ್ರಹ ಇದೆಲ್ಲ ಇರ್ತದೆ. ಹೆಂಗೆ ಭೂಲೋಕದಲ್ಲಿ ಮೊದಲ ಮಂತ್ರಿ ಅಂತವ, ಪ್ರಧಾನ ಮಂತ್ರಿ ಅಂತ ಹೇಳ್ತವೆ. ಇವರು ರಾಜ್ಯನ ಪರಿಪಾಲ ಮಾಡೋ ಕಾಲದಲ್ಲಿ ಅವ್ರು ಒಬ್ಬರೇ
ಎಲ್ಲ ಡಿಪಾರ್ಟ್ಮೆಂಟ್ ಅಂತವಲ್ಲ ಅಟೆಂಡ್ ಮಾಡಲಿಕ್ಕೆ ಆಗೋಲ್ಲ. ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಮಂತ್ರಿಗಳನ್ನ ಅವರೆಲ್ಲ ನಿಯಮನ ಮಾಡ್ತಾರೆ. ನೀನು ವ್ಯವಸಾಯ ನೋಡಿಕೋ, ನೀನು ಎಲೆಕ್ಟ್ರಿಸಿಟಿ ನೋಡಿಕೊ ಅಂತ ಒಬ್ಬರು. ಅದೇ ಥರ ಈ ನವನಾಯಕರನ್ನು ಸೇರ್ತವಲ್ಲ ನವಗ್ರಹಗಳು ಸೂರ್ಯ ಮಾರ್ಕೊಂಡು ಎಲ್ಲರೂ ಕೇತು ರಾಹು ಕೇತು ಎಲ್ಲರೂ ಸೇರಿ ಈ ಭೂಲೋಕವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಭಗವಂತ ಆಜ್ಞೆ ಇಡ್ತಾನೆ. ಅದ್ರ ಪ್ರಕಾರ ಈ ನವನಾಯಕಗಳ ನವಗ್ರಹಗಳು ಭೂಲೋಕವನ್ನು ನಡೆಸಿಕೊಡುತ್ತೆ ಅಂತೇಳಿ ನಾವು ತಿಳಿಸಿಕೊಡ್ತಾವೆ. ಆಗ ಇವರು ಒಂದು ದಿನ 2 ದಿನ ಇಲ್ಲ, 5 ಅಂಗ ಅಂತ ಹೇಳಿದಾವಲ್ವ. ನಾವು ಒಂದು ವಸ್ತುವನ್ನು ತೆಗಿಬೇಕಂದ್ರೆ ಒಂದು ಕೈಯಿಂದ ತೆಗಿಬೇಕು. ಆ ಕೈ ಒಳಗೆ 5 ಬುಟ್ಟಿ ಇರುತ್ತೆ. ಒಂದು ಬುಟ್ಟಿನ ತೇಲಿಕ್ಕಾಗಲ್ಲ, 5 ಬುಟ್ಟಿ ಸೇರಿದ ಮೇಲತ್ತ ಆ ವಸ್ತುನ ತೆಗಿತವೆ. ಅದೇ ಮಾರಿ ಒಂದು ದಿನ ನಾವು ಕಳಿಬೇಕಂತಂದರೆ ಒಂದು ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಗೃಹ ಪ್ರವೇಶ ಮಾಡೋಕ್ಕಂದ್ರೆ ಅವತ್ತಿನ ತಿಥಿ ನೋಡ್ತವೆ, ಅವತ್ತಿನ ವಾರ ನೋಡ್ತವೆ, ಅವತ್ತಿನ ನಕ್ಷತ್ರ ನೋಡ್ತವೆ, ಅವತ್ತಿನ ಯೋಗ ನೋಡ್ತವೆ, ಅವತ್ತಿನ ಕರಣ ನೋಡಿ ಇದೆಲ್ಲ ಚೆಂದ ಇತ್ತು ಕೂಡಿ ಬರ್ತಂತಂದರೆ ಅವತ್ತಿನ ದಿನವೇ ಇಂದಿನ ದಿನವೇ ಶುಭ ದಿನವು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಂಚಾಂಗವನ್ನು ನಾವು ನೋಡಬೇಕು, ಪಂಚಾಂಗ ಶ್ರವಣವನ್ನು ಕೇಳಬೇಕು. ಪಂಚಾಂಗ ಪಠಣ ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ನಾವು ಎಲ್ಲದನ್ನು ಕೇಳಬೇಕು ಅಂತ ವಿಷಯವನ್ನು ಈ ಪಂಚಾಂಗ ಶ್ರವಣ ನಮಗೆ ತಿಳಿಸಿಕೊಡುತ್ತೆ. ಅದು ಮಾತ್ರ ಇಲ್ಲ, ಈ ಪಂಚಾಂಗ ಶ್ರವಣ ಮಾಡೋದ್ರಿಂದ ಕೇಳೋದ್ರಿಂದ ನಾವೇನು ಲಾಭ ಹಾಗಂತ ಕೇಳಿದರೆ ಒಂದು ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಏನು ಶ್ಲೋಕ? ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾವಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನ ತುಲ್ಯಮೃಣಾಂ ಆಯುರ್ವೃದ್ಧಿತಮುತ್ತಮಂ ಶುಭಕರಂ ಸೌಭಾಗ್ಯ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುದಿತಂ ಪಂಚಾಂಗ ಮಾಕರ್ಣ್ಯತಾಂ ಹಾಗಂತ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಸರಿ, ಈ ಶ್ಲೋಕದಲ್ಲಿ ಏನು ನಮಗೆ ತಿಳಿಯುತ್ತೆ ಹಾಗಂತಂದರೆ, ಈ ಪಂಚಾಂಗ ಶ್ರವಣ ಯಾರೊಬ್ಬರು ಮಾಡ್ತಾರೋ ಯಾರೊಬ್ಬರು ಕೇಳ್ತಾರೋ ಅವರಿಗೆ ಮನಸ್ಸಿನಲ್ಲೋ ಕಾರ್ಯಗಳು ಪೂರ್ತಿ ಆಗತ್ತೆ, ಒಳ್ಳೆ ಗುಣಗಳು ಬರ್ತವೆ, ಕೆಟ್ಟ ಗುಣಗಳೆಲ್ಲ ಹೋಗಿ ಒಳ್ಳೆ ಗುಣಗಳು ಬರ್ತವೆ. ನಮಗೆ ಶತ್ರು ಭಯ ಇರ್ತದೆ. ಏನು ಹೇಳ್ತವೆ? ವ್ಯಾಧಿ ಭಯಂ, ಚೋರ ಭಯಂ, ಶತ್ರು ಭಯಂ ಅಂತ, ದೋಷ ಭಯ ಅಂತ 4 ಭಯ ಇರ್ತದೆ. ಈ ಭಯಗಳೆಲ್ಲ ಪಂಚಾಂಗ ಶ್ರವಣ ನಾವು ಕೇಳಿದೆವು ಅಂತಂದರೆ ಎಲ್ಲ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ನಮ್ಮ ಎದುರಿನ ಶತ್ರು ಬಂದ ಅಂತಂದರೆ ನಮ್ಮನ್ನು ನೋಡಿದ್ರೇ ಸಾಕವ. ಪಂಚಾಂಗ ಶ್ರವಣ ಓದಿದ್ದವ ದಿನದಿನಗೂ ನಾವು ಪಂಚಾಂಗ ಓದಬೇಕು. ಪಂಚಾಂಗ ಓದಲಿಕ್ಕಾಗಲ್ಲ, ಅಷ್ಟು ದೂರ ಎಲ್ಲಿ ಆಗುತ್ತಂದರೆ ನಮ್ಮ ಮನೆಯೆಲ್ಲ ಕ್ಯಾಲೆಂಡರ್ ಇರುತ್ತೆ ನೋಡಿರಲ್ಲ, ಒಂದೊಂದು ದಿನ ಕ್ಯಾಲೆಂಡರ್ ಹರಿತಾ ಬರ್ತವೆ. ಅದು ನಮಗೇನು ತಿಳಿಸಿಕೊಡುತ್ತೆ? ಒಂದು ದಿನ ಹರಿದೆವಂದರೆ ಒಂದು ದಿನ ಕಳೀತು, 365 ದಿನ ಒಳಗೆ ಒಂದು ದಿನ ಹೋಯಿತು ಹಾಗಂತ ನಾವು ತಿಳ್ಕೊಂತವೆ. ಆದರೆ ಹರಿದ ಮೇಲೆ ಆ ಪಂಚಾಂಗ ಅಲ್ಲಿರೋ ಕ್ಯಾಲೆಂಡರ್ಲಿರೋಲ್ಲ ಓದಿದ್ದೇವೆ ಅಂತ ಹೇಳಿ ತಿಥಿ ಕರಣ ನಕ್ಷತ್ರ ಯೋಗ ಎಲ್ಲ ಬರೀತಾರಲ್ಲ, ಅದು ಓದಿರೋ ಏನಾಗುತ್ತೆ ಒಂದು ದಿನ ಕೊಡುತ್ತಂತೆ. ಹೋದ ದಿನ ಮತ್ತು ನಾವು ಸೇರಿ ನಾವು ಸಂತೋಷ ಇರ್ತವೆ, ಆಯುಳ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾನೆ. ಅದು ಮಾತ್ರ ಇಲ್ಲ, ಏನು ಹೇಳ್ತಾನೆ? ಕೆಟ್ಟ ಸ್ವಪ್ನಗಳು, ದುಸ್ವಪ್ನ ದೋಷಾಭಹಂ, ಮಲಿಕಿಂದ ನಿದ್ದೆ ಬರೋಣ, ಏನೇನೋ ಸ್ವಪ್ನ ಬರ್ತದೆ. ಇದು ಓದಿದೆವು ಕೇಳಿದೆವು ಅಂದರೆ ದುಸ್ವಪ್ನಗಳ ನಿವೃತ್ತಿ ಆಗುತ್ತೆ. ಅದು ಮಾತ್ರ ಇಲ್ಲ, ಗಂಗಾ ಸ್ನಾನ ಮಾಡಿದ ಫಲ ಪುಣ್ಯ ಫಲ ಬರ್ತದೆ. ಗಂಗಾ ಸ್ನಾನ ಹೆಂಗೆ ನಾವು ಪುಣ್ಯ ಫಲ ಮಾಡ್ತೇವೆ? ಗಂಗಾ ಸ್ನಾನಕ್ಕೆ ಎಲ್ಲರೂ ಗಂಗಾ ಹೋಗಕ್ಕೆ, ಕಾವೇರಿ ಹೋಗಕ್ಕೆ, ಸರಸ್ವತಿ ಹೋಗಕ್ಕೆ, ಕಾಶಿ ಹೋಗಕ್ಕೆ ಎಲ್ಲರೂ ಯೋಚನೆ ಮಾಡ್ತೇವೆ. ಆದರೆ ಎಲ್ಲರಿಂದ ಎಲ್ಲ ಕಡೆ ಹೋಲಿಕೆ ಆಗತ್ತೀಯ? ಎಲ್ಲರಿಗೂ ಕಷ್ಟ, ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳಿರ್ತವೆ, ಹೋಲಿಕೆ ಆಗಲ್ಲ ಅಂತಂದ್ರೆ ಕೂಡ ನಮ್ಮ ಮನೆಯೊಳಗೆ ಅಟ್ಲೀಸ್ಟು ಈ ಯುಗಾದಿ ದಿನದಲ್ಲ ಒಂದು ತಂಬೀಲಿ ನೀರಿಟ್ಟುಕೊಂಡು ಅದನ್ನು ಆವಾಹನೆ ಮಾಡಿ ಗಂಗೇಚ ಯಮುನಾ ಶೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಗುರು ಅಂತ ಆವಾಹನೆ ಪೂಜೆ ಮಾಡಿ ಸ್ನಾನ ಮಾಡಿದೆವು ಅಂದರೆ ಎಲ್ಲ ತೀರ್ಥದಲ್ಲಿ ಹೋಗಿ ಮಾಡಿದ ಫಲ ಸಿಕ್ಕತ್ತೆ. ಅದು ಹೆಂಗೆ ಸಿಕ್ಕತ್ತೆ? ಪಂಚಾಂಗ ಶ್ರವಣ ಕೇಳಿರೇ
ಈ ಪುಣ್ಯ ಫಲ ಸಿಕ್ಕತ್ತೆ ಅಂತಾರೆ. ಇದು ಮಾತ್ರ ಇಲ್ಲ, ಗೋದಾನ ಒಬ್ಬರು ಮಾಡ್ತಾರಂತಂದರೆ ಗೋದಾನ ಮಾಡಿದರೆ ಏನು ಫಲ ಬರ್ತೋ ಆ ಫಲ ಈ ಪಂಚಾಂಗ ಶ್ರವಣ ಕೇಳಿದ್ರೂ ಸರಿ, ಪಂಚಾಂಗ ಪಠನ ಮಾಡಿನೂ ಸಿಕ್ಕತ್ತೆ. ಅದು ಮಾತ್ರ ಇಲ್ಲ, ಆಯುಳ್ ಅಭಿವೃದ್ಧಿ ಆಗುತ್ತೆ, ಮನೆಗೆ ಬೇಕಾದ ಸಂಪತ್ತು ಸಿಕ್ಕತ್ತೆ, ಸಂತಾನ ಸಿಕ್ಕತ್ತೆ. ಏನು ಸಂತಾನ ಸಂಪತ್ತು? ಸತ್ ಸಂತಾನ ಸತ್ ಸಂಪತ್ತು ಅಂತಾರೆ. ಬರೀ ಸಂತಾನ ಇಲ್ಲ, ಬರೀ ಸಂಪತ್ತಿಲ್ಲ, ಬರೀ ಸಂತಾನ ಕೈ ಅಟ್ನಿ ಏನು ಮಾಡೋಕ್ಕೆ ನಾವು? 500 ರೂಪಾಯಿ 2,000 ರೂಪಾಯಿ ಕೈ ಇದ್ರೆ ಈಗೆಲ್ಲ ನಮಗೆ ಮತ್ತು ಉಪಯೋಗಕ್ಕೆ ಬರ್ತೀಯಾ? ಇದ್ದು ಪ್ರಯೋಜನ ಇಲ್ಲ. ಅದಕ್ಕೆ ನಮಗೆ ದಿನಾಗಿ ಉಪಯೋಗ ಪಡಲಿಕ್ಕೆ ಏನು ಬರ್ತೀಯೋ ಅದಕ್ಕೆ ಸತ್ಸಂತಾನ, ಸತ್ಸಂಪತ್ತು. ಮಕ್ಕಳಿರ್ತಾರೆ, ತಾಯಿ ತಾಯಿ ನೋಡಲದ ಮಕ್ಕಳಿರ್ತಾರೆ, ಹಿರಿಯವರಿಗೆ ಮದಿಪುಕೊಳ್ಳೋದು ಇರ್ತಲ್ಲ, ಅವರೆಲ್ಲ ಇದ್ದು ಏನು ಪ್ರಯೋಜನ ಅಂತಂತವ. ಅದೆಲ್ಲ ಇಲ್ಲಂಗೆ ನಮಗೆ ಸತ್ಸಂತಾನಂ ಸತ್ಸಂಪತ್ತು ಸಿಕ್ಕತ್ತಂಬವ್ರನ್ನ ಈ ಪಂಚಾಂಗ ಪಠನೆ ಬರೋ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ. ಅದು ಮಾತ್ರ ಕೊಡೋಲ್ಲ, ಈ ಪಂಚಾಂಗದಲ್ಲಿ ಏನೇನು ತಿಳಿಸಿಕೊಡುತ್ತೆ? ಗ್ರಹಣಗಳು ಯಾವತ್ತು ಬರುತ್ತೆ, ಮಾಳೆ ಪಕ್ಷ ಯಾವಾಗ ಬರುತ್ತೆ, ನರಕ ಚತುರ್ಥಿ ಯಾವಾಗ ಬರುತ್ತೆ, ನವರಾತ್ರಿ ಯಾವಾಗ ಬರುತ್ತೆ, ಅದೇ மாதிரி ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ, ಪಕ್ಷಗಳು, ತಿಥಿ, ವಾರ, ರಾಹುಕಾಲ, ಯಮಗಂಡ, ಇದೆಲ್ಲ ಪಂಚಾಂಗ ನಮಗೆ ತೋರಿಸಿಕೊಡುತ್ತಂಬವರು ಹಿರಿಯವರು ಹೇಳಿದ್ದಾರೆ. ಪಂಚಾಂಗಳೆಲ್ಲ ಬರೆದಿದ್ದಿಲ್ಲ, ನಿಶ್ಚಯ ಅಂತ ಬದೇ ನಮಗೆ ಹೋದ ಕಾಲದಲ್ಲಿ ನೋಡಿದ್ದೇವೆ. ಕೊರೋನಾ ಬಂದದನ್ನು ಪಂಚಾಂಗದಲ್ಲಿ ಬಂದಿತ್ತು, ಸುನಾಮಿ ಬಂದದ್ದು ಪಂಚಾಂಗದಲ್ಲಿ ಬಂದಿತ್ತು. ಅದಕ್ಕೋಸ್ಕರ ಪಂಚಾಂಗ ನಮಗೆ ಏನು ತಿಳಿಸಿಕೊಡುತ್ತೆ ಅಂದರೆ, ನಾವು ದಿನ ದಿನ ಹ್ಯಾಂಗೆ ಇರಬೇಕು, ಹ್ಯಾಂಗೆ ಪ್ರಿಕಾಷನ್ ಇರಬೇಕು, ಹ್ಯಾಂಗೆ ನಮ್ಮ ಸಂಸಾರನ ಕಳೀಲಿಕ್ಕೆ ತಯಾರಾಗಿರಬೇಕು, ನಾವು ರೆಡಿಯಾಗಿರಬೇಕು ಅಂದರೆ ಪಂಚಾಂಗ ತಿಳಿಸಿಕೊಡುತ್ತೆ. ಅದು ಮಾತ್ರ ಇಲ್ಲ, ಈ ಪಂಚಾಂಗದಲ್ಲಿ ನಾವು ದಿನ ದಿನ ಸಂಸಾರನ ಹ್ಯಾಂಗೆ ಮಾಡಬೇಕು, ನಮಗೆ ಎಷ್ಟು ವರಮಾನ ಇದ್ದರೆ ಎಷ್ಟು ಖರ್ಚಾಗತ್ತೆ, ಎಷ್ಟು ನಾವು ಸೇರಿಸಿಡ್ಬಂದು ಇಲ್ಲ ಎಷ್ಟು ಖರ್ಚು ಮಾಡಲಾಂಗಿರ್ಬಂದ್ರೆ ಪಂಚಾಂಗ ತಿಳಿಸಿಕೊಡುತ್ತೆ. ನೋಡಿದ್ರೆ ರಾಶಿಗಳು ಮೇಷ, ರಿಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕ, ಕುಂಭ, ಮೀನರಾಶಿಯಿಂದ ರಾಶಿಗಳಿರುತ್ತೆ. ಈ ರಾಶಿಗಳು ಇರೋರಿಗೆ ಎಷ್ಟು ವರಮಾನ ಬರುತ್ತೆ, ಎಷ್ಟು ಖರ್ಚಾಗತ್ತೆ ಅನ್ನೋದನ್ನು ಕೂಡ ಪಂಚಾಂಗದಲ್ಲಿ ಬರೆದಿರ್ತಾರೆ. ಅದನ್ನು ನೋಡಿ ನಾವು ಹ್ಯಾಂಗೆ ಇರಬೇಕು ಎಂಬವ್ರನ್ನ ನಾವು ನಡಿಬೇಕು ಅಂತಂಬವ್ರ ಪಂಚಾಂಗ ತರುತ್ತೆ. ಹ್ಯಾಂಗೆ ಮೇಷರಾಶಿ ಇರೋರಿಗೆ ವರವು, ಅದಾದ ವರಮಾನ ಎಷ್ಟು ಬರ್ತಂದರೆ 14 ರೂಪಾಯಿ ಬಂತಂದರೆ ಅವ್ರಿಗೆ ಎಷ್ಟು ಖರ್ಚಾಗೋದು, ಎಷ್ಟು ಎಕ್ಸ್ಪೆನ್ಸ್ ಆಗೋದು ಅಂದರೆ 11 ರೂಪಾಯಿ ಆಗೋದು. ಆಗ ಅವರಿಗೆ 3 ರೂಪಾಯಿ ಕೈಲಿ ಮಿಗಿತ್ತೆ ಹಂಗಂತ ತಿಂತಾವೆ. ರಿಷಭ ರಾಶಿ ನೋಡಿದರೆ 8 ರೂಪಾಯಿ ವರಮಾನ ಬಂದರೆ 5 ರೂಪಾಯಿ ಖರ್ಚಾಗೋದು. ಮಿಥುನ ರಾಶಿ ಇರೋರಿಗೆ ನೋಡಿದರೆ 14 ರೂಪಾಯಿ ವರಮಾನ ಬಂದರೆ 2 ರೂಪಾಯಿ ವೆಚ್ಚ ಆಗೋದು, ಖರ್ಚಾಗೋದು. ಕಟಕ ರಾಶಿ ಇರೋರಿಗೆ 8 ರೂಪಾಯಿ ವರಮಾನ ಬಂತಂದರೆ 14 ರೂಪಾಯಿ ಖರ್ಚಾಗೋದು. ಈ ಮುಂದೆ ನೋಡಿದ 3 ಬಂದರೆ 4 ಬಂದರೆ ಏನಾಯ್ತು, ನಾವಾಗ ಒಳ್ಳೆ ವರಮಾನ ಬರೋದು, ಕಮ್ಮಿ ವೆಚ್ಚ ಆಗೋದು. ಆದರೆ ಕಟಕ ರಾಶಿ ಏನಾಯಿತು, ಕಮ್ಮಿಯಾನ ವರಮಾನ ಬಂದರೆ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಆಗ ಅವ್ರು ಹ್ಯಾಂಗಿರಬೇಕು ಎಂಬನ್ನು ತಿಳಿಸಿಕೊಡುತ್ತೆ. ಸಿಂಹರಾಶಿ ಇರೋರಿಗೆ 10 ರೂಪಾಯಿ ವರಮಾನ ಬಂದರೆ 11 ರೂಪಾಯಿ ಖರ್ಚಾಗತ್ತೆ. ಕನ್ಯಾ ರಾಶಿಗಾರರಿಗೆ 14 ರೂಪಾಯಿ ವರಮಾನ ಬಂದರೆ 2 ರೂಪಾಯಿ ಖರ್ಚಾಗೋದು. ತುಲಾ ರಾಶಿ ಇರೋರಿಗೆ 8 ರೂಪಾಯಿ ವರಮಾನ ಬಂದರೆ 5 ರೂಪಾಯಿ ಖರ್ಚಾಗತ್ತೆ. ವೃಶ್ಚಿಕ ರಾಶಿ ಇರೋರಿಗೆ 14 ರೂಪಾಯಿ ವರಮಾನ ಬಂದರೆ 11 ರೂಪಾಯಿ ಖರ್ಚಾಗೋದು. ಧನುರಾಶಿ ಇರೋರಿಗೆ 11 ರೂಪಾಯಿ ವರಮಾನ ಬಂದರೆ 2 ರೂಪಾಯಿ ಖರ್ಚಾಗೋದು. ಮಕರ ರಾಶಿ ಇರೋರಿಗೆ 5 ರೂಪಾಯಿ ವರಮಾನ ಬಂದರೆ 5 ರೂಪಾಯಿ ಎಲ್ಲವೇ ವೆಚ್ಚ ಆಗೋದು, ಖರ್ಚಾಗೋದು. ಅಂದರೆ ಅವ್ರಿಗೆ ಹ್ಯಾಂಗೆ ಸಂಸಾರ ನಡಿಬೇಕು. ಅದೇ மாதிரி ಕುಂಭರಾಶಿ 5 ರೂಪಾಯಿ ವರಮಾನ ಬಂದರೆ 5 ರೂಪಾಯಿ ಖರ್ಚಾಗೋದು. ಮೀನರಾಶಿ ಇರೋರಿಗೆ 11 ರೂಪಾಯಿ ವರಮಾನ ಬಂದರೆ 2 ರೂಪಾಯಿ ಖರ್ಚಾಗೋದು. ಆಗ ಒಬ್ಬೊಬ್ಬರು ಹ್ಯಾಂಗೆ ತನ್ನುடைய ಸಂಸಾರನ ನಿವೃತ್ತಿ ಮಾಡಬೇಕು, ಸಂಸಾರ ಕಳಿಬೇಕು ಅನ್ನೋದನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ಅದು ಮಾತ್ರ ಇಲ್ಲ, ಈಗ ವರ್ಷ ಯುಗಾದಿ ವರ್ಷದಲ್ಲಿ ಸಿಂಹ ವಾಹನಲ್ಲಿ ದೇವಿ ನಿಂತಿರ್ತಾಳೆ. ಹ್ಯಾಂಗೆ ಇರ್ತಾಳಂದ್ರೆ ಗ್ರೀನ್, ಪಚ್ಚೆ ನೀರ ಅಂತಂತಲ್ಲ, ಹಸಿರು, ಅವ್ರನ್ನ ವಸ್ತ್ರ ಹಾಕಿಕೊಂಡು ಹಸಿರು ಕುಬಸ ಹಾಕಿಕೊಂಡು ಕೈಯಲ್ಲಿ ಒಂದು ವಾಳ್ ಇಟ್ಟುಕೊಂಡು ಮೈಪೂರ
ಚಂದನವನ್ನು ಹಚ್ಚಿಕೊಂಡು ತಾಮ್ರ ಪಾತ್ರೆಯಲ್ಲಿ ಭಿಕ್ಷೆಯನ್ನು ಊಟ ಮಾಡಿಕೊಂಡು ತಲೆಯಲ್ಲಿ ಮಹಿಳಂಬು ಇಟ್ಟುಕೊಂಡು ಸರ್ಪ ಜಾತಿ ಅಂತಂತವಲ್ಲ ಆ ಜಾತಿ ಸೇರಿದವಳಾಂಗ ಒಂದು ಚಿಕ್ಕ ಕನ್ನಿಗೆ ಕನ್ಯಾಪಣ್ಣ ಅಂತ ಕನ್ನಿಗೆ ಕೋಲத்தில் ಕನ್ಯಾಪಣ್ಣಾಂಗ வெள்ளி ರಜತ ಆಭರಣ ಹಾಕಿಕೊಂಡು ವಾರ ನಾಮ ಹೋರ ಎಂಬ ಹೆಸರಿಂದ ನಕ್ಷತ್ರ ನಾಮ ಮೈತ್ರಿ ಎಂಬ ಹೆಸರಿಂದ ಉತ್ತರದಿಂದ ನಾವು ಪಾರಿಸಿ ಪ್ರಯಾಣ ಮಾಡ್ತಾಳೆ. ಅದಕ್ಕೋಸ್ಕರ ಇವಳನ್ನ ದುರ್ಗೆಯಮ್ಮನ್ನ ದೇವತೆನ ಪ್ರಾರ್ಥನೆ ಮಾಡಿ ಗುರುಗಳನ್ನ ಪ್ರಾರ್ಥನೆ ಮಾಡಿ ಭಗವಂತನ ಪಡೀಲಿಕ್ಕೆ ಭಗವಂತ ಅನುಕೂಲ ನಮಗೆ ಪರಿಪೂರ್ಣ ಇರಬೇಕಂದ್ರೆ ಪಂಚಾಂಗ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಕಾಲನಿಯಮಕ ಭಗವಂತನೇ ನಮ್ಮ ಎಲ್ಲರಿಗೂ ಇಷ್ಟಿಷ್ಟು ಕಾಲ ಅಂತ ನೇಮಕ ಮಾಡಿದ್ದಾನೆ. ಈ ಕಾಲದಲ್ಲಿ ಇದ್ದು ನಾವು ನಮ್ಮೋಡ ಧರ್ಮಗಳನ್ನು ಎಲ್ಲ 100% ಮಾಡಿ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ಪಡೆಯೋಣ ಅಂಥೇಳಿ ಅದು ಈಗ ಶುಭ ಪರ್ವಕಾಲ. ನಾಳೆ ಹಿಡ್ಕೊಂಡು ನಮಗೆ ರಾಮನವಮಿ ಆರಂಭ, ಚೈತ್ರ ಮಾಸದಲ್ಲಿ ರಾಮನವಮಿ ಆರಂಭ ಆಗುತ್ತೆ. ಅಂಥ ಒಳ್ಳೆಯ ಶುಭ ಪರ್ವಕಾಲದಲ್ಲಿ ನಾವು ಎಲ್ಲರೂ ಕೂಡ ರಾಮನಾಂಗ ಇರಬೇಕು. ಯಾಕಂದರೆ ಅವತಾರ ಪುರುಷ ರಾಮ ಒಬ್ಬನೇ. ರಾಮನೇ ಹ್ಯಾಂಗೆ ಇರಬೇಕು ಅಂತ ತಿಳಿಸಿಕೊಟ್ಟವ. ತಾಯಿ ತಿ ಹ್ಯಾಂಗಿರಬೇಕು, ತಂದೆ ತಿ ಹ್ಯಾಂಗಿರಬೇಕು, ಸಹೋದರಿ ಅಕ್ಕ ತಂಗಿ ಹ್ಯಾಂಗಿರಬೇಕು, ಅಣ್ಣ ತಮ್ಮತ್ತಿ ಹ್ಯಾಂಗಿರಬೇಕು, ಫ್ರೆಂಡ್ಸ್ ಅಂತಂತವಲ್ಲ ಕನ್ನಡಿ ಅನ್ಬ ಗುಗ ಅವಂತ್ಲಿ ಹ್ಯಾಂಗಿದ್ದ ಅಂಥವ್ರಿಗೆ ಹ್ಯಾಂಗೆ ಇರಬೇಕು, ಹ್ಯಾಂಗೆ ಧರ್ಮವನ್ನು ನಾವು ಸರಿ ಮಾಡಬೇಕು ಅಂತ ತಿಳಿಸಿಕೊಟ್ಟ ರಾಮನ್ನ ಈ ರಾಮನ ದಿವಸ ಪ್ರಾರ್ಥನೆ ಮಾಡಿಕೊಂಡು ಈ ಯುಗಾದಿ ದಿನದಲ್ಲಿ ಎಲ್ಲರೂ ಕೂಡ ಅವರವರ ನಿತ್ಯ ಕರ್ಮಾಷ್ಟ ತಪಸ್ಸು ಶೌಚ ದಯ ಸತ್ಯವನ್ನು ಹಿಡಿದುಕೊಂಡು ಈ ಭೂಲೋಕದಲ್ಲಿ ಎಲ್ಲರೂ ಕೂಡ ಸಂತೋಷ ಇರಲಿಕ್ಕೆ ಪಂಚಾಂಗವನ್ನು ದಿನ ಓದಿಕೊಂಡಿರೋಣ ಅಂಥೇಳಿ 2-3 ಮಾತನ್ನು ಶ್ರೀ ರಾಮಚಂದ್ರಮೂರ್ತಿಗೆ ಸಮರ್ಪಣೆ ಮಾಡಿ ಮಂಗಳಂ ಕೋಚಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ಜನೂದಾಯ ಸಾರ್ವಭೌಮಾಯ ಮಂಗಳಂ ಶ್ರೀಯ ಕಾಂತಾಯ ಕಲ್ಯಾಣ ನಿತಯೇತ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಮಂಗಳಂ.